ಹಾಯ್ ಫ್ರೆಂಡ್ಸ್, ನನ್ನ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ನಾನು ಇವತ್ತು ರೆಡಿ ರಂಗೋಲಿ ತಂದಿದ್ದೀನಿ. ಇದಕ್ಕೆ 7x7 ಸ್ಟ್ರೈಟ್ ಲೈನ್ಸಲ್ಲಿ ಚುಕ್ಕೆಗಳಿಟ್ಕೊಂಡು ರಂಗೋಲಿ ರೆಡಿ ಮಾಡ್ಕೋಬೇಕು. ಅದರ ಮೇಲೆ ಸ್ಕೆಚ್ ಪೆನ್ನಲ್ಲಿ ಬರ್ಕೋಬೇಕು. OHP ಶೀಟ್ ತೊಗೊಳ್ಳಿ, ಅದರ ಮೇಲೆ ಸ್ಕೆಚ್ ಪೆನ್ನಲ್ಲಿ ಬರ್ಕೊಳ್ಳಿ. ಫೆವಿಗ್ಲೂ ತೊಗೊಳ್ಳಿ. ಅದು ತುಂಬ ದಪ್ಪ ಇತ್ತು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ತೆಳುವಾಗಿ ಮಾಡಿಕೊಂಡು ಒಂದೊಂದೇ ಭಾಗದಲ್ಲಿ ಇದನ್ನು ಹಚ್ಕೋತಾ ಹೋಗಿ ಒಂದೊಂದಕ್ಕೂ ಒಂದೊಂದು ಕಲರು ಹಾಕ್ಕೋತಾ ಹೋಗೋಣ. ಬ್ರಷ್ ತೊಗೊಂಡು OHP ಶೀಟ್ ಮೇಲೆ ನೀವು ಫೆವಿಗ್ಲೂನ ಸ್ಪ್ರೆಡ್ ಮಾಡಿಕೊಂಡು ಹೋಗಿ. ಕಲ್ಲರು ಯಾವ್ಯಾವ್ದು ಬರಬೇಕು ಅಂತ ಮುಂಚೆನೇ ಡಿಸೈಡ್ ಮಾಡ್ಕೊಳ್ಳಿ. ಕಲರ್ ರಂಗೋಲಿ ಪುಡಿಯಲ್ಲಿ ಮಾರ್ಬಲ್ ರಂಗೋಲಿ ಅಂತಾರೆ, ನೈಲಾನ್ ರಂಗೋಲಿ ಅಂತಾರೆ. ಇದನ್ನು ಸ್ಪ್ರೆಡ್ ಮಾಡಬೇಕು. ಎಲ್ಲ ಭಾಗಗಳಿಗೂ ಹಚ್ಬಿಡಿ. ಎಲ್ಲೆಲ್ಲಿ ಅಂತ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಳ್ಳಿ. ರಂಗೋಲಿ ಹಾಕದೇ ಇರೋವ್ರಿಗೂ, ಹಾಕೋಕ್ಕೆ ಬರದೇ ಇರೋರು ಸಹ ಹೀಗೆ ರೆಡಿ ಮಾಡ್ಕೊಂಡಿದ್ರೆ ಹಬ್ಬಗಳ ದಿವಸ ಅದನ್ನು ಇಟ್ಟು ತೆಗೆದುಬಿಡ್ಬೋದು. ರೀಯೂಸಬಲ್ ರಂಗೋಲಿ ಅಂತ ಹೇಳ್ಬೋದು, ರೆಡಿ ರಂಗೋಲಿ ಅಂತಲೂ ಹೇಳ್ಬೋದು. ಇದಕ್ಕೆ ಎಲ್ಲ ಕಡೆ ಹಾಕಿದ್ಮೇಲೆ ಒಂದೊಂದೇ ಕಲ್ಲರು ಹಾಕ್ಕೊಂಡು ಒಂದು ವೇಸ್ಟ್ ಪೇಪರ್ ತೊಗೊಂಡು ಈವನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಇರೋ ರಂಗೋಲಿನ ತೆಗೆದುಬಿಡಿ. ಆ ರಂಗೋಲಿ ಪುಡಿನ ಮತ್ತೆ ಸಹ ನೀವು ನಿಮ್ಮ ಕಲರ್ಗೆ ಹಾಕ್ಕೊಂಡು ಡಬ್ಬಿಗೆ ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು. ಹಾಗೆ ಈಗ ಎಕ್ಸ್ಟ್ರಾ ಇರೋದನ್ನೆಲ್ಲ ತೆಕ್ಕೊಂಡು ಬಿಡೋಣ. ಇನ್ನೊಂದು ಕಲರ್ ಯೂಸ್ ಮಾಡೋಣ. ಈಗ ಬ್ಲೂ ಕಲರ್ ಹಚ್ಚೋಣ. ಅದೇ ಮೆಥಡೇ ಯೂಸ್ ಮಾಡಿ. ಎಲ್ಲೆಲ್ಲಿ ಹಾಕಬೇಕು ಅಂತ. ಚಿಕ್ಕದಿರುತ್ತೆ ಇದು ರಂಗೋಲಿ, ತುಂಬ ಮುದ್ದಾಗಿ ಕಾಣುತ್ತೆ. ತುಳಸಿ ಕಟ್ಟೆ ಹತ್ರ, ಜಾಗ ಕಡಿಮೆ ಇರೋ ಕಡೆ, ಪೂಜೆ ಮಾಡೋವಾಗ ದೇವ್ರ ಮುಂದೆ ಎಲ್ಲ ದೇವ್ರ ಮುಂದೆ ಜಾಗ ಕಡಿಮೆ ಇತ್ತು ಅಂದರೆ ಇದು ಇಟ್ಟು ಬೇಗ ತೆಗೆದುಬಿಡ್ಬೋದು. ಇದನ್ನು ವಾಲ್ ಹ್ಯಾಂಗಿಂಗ್ ಥರನೂ ಯೂಸ್ ಮಾಡ್ಬೋದು. ದೇವಸ್ಥಾನದ ಅಥವಾ ಎಲ್ಲಾದರೂ ಬ್ಯಾಕ್ ಡ್ರಾಪ್ ಥರನೂ ಇದು ಯೂಸ್ ಮಾಡ್ಬೋದು. ಒಂದು ಗುಂಡ್ಪಿನ್ ಚುಚ್ಚಿಬಿಟ್ಟು ಬ್ಯಾಕ್ ಡ್ರಾಪ್ ಥರನೂ ಇದನ್ನು ಯೂಸ್ ಮಾಡ್ಕೋಬೋದು. ಇಂಥದ್ದು ತುಂಬ ಮಾಡ್ಕೊಂಡ್ರಿ ಅಂದರೆ 3-4 ಸಹ ಜೋಡಿಸ್ಕೋಬೋದು. ಬಾರ್ಡರ್ ಥರ ಸಹ ಇಟ್ಕೋಬೋದು. ಇದನ್ನು ಎಕ್ಸ್ಟ್ರಾ ಇರೋ ಕಲರ್ ತೆಗೆದುಬಿಡಿ. ಈಗ ಇನ್ನೊಂದು ಕಲರ್ ಹಾಕ್ಕೊಳ್ಳೋಣ. ಹಾಗೆ ಒಂದೊಂದು ಕಲರ್ನ ಗಮ್ ಮಾಡಿಕೊಂಡು ಹಾಕ್ಕೊಂಡು ಹೋಗಬೇಕು. ಒಂದು ವೇಳೆ ಗಮ್ಮು ರಂಗೋಲಿ ಪುಡಿ ತೆಳುವಾಗಿತ್ತು ಅಂದರೆ ಇನ್ನೊಂದು ಸಲ ಅದ್ರ ಮೇಲೆ ಅದನ್ನು ಮತ್ತೆ ಗಮ್ಮನ್ನು ಹಾಕಿ ರಂಗೋಲಿ ಪುಡಿ ಹಾಕಿ ಎಕ್ಸ್ಟ್ರಾ ಇರೋದನ್ನು ತೆಗೆದುಬಿಡಿ. ಎರಡನೇ ಕೋಟಿಂಗು ಸಹ ಮಾಡ್ಕೋಬೋದು ನೀವು. ಈಗ ಗ್ರೀನ್ ಕಲರ್ ಹಾಕ್ಕೋತಾ ಇದ್ದೀವಿ. ಅದೇನಾದರೂ ತೆಳುವಾಗಿ ಬಂತು ಅಂದರೆ ಒಣಗಿದ ಮೇಲೆ ಇನ್ನೊಂದು ಕೋಟ್ ಸಹ ಇನ್ನೂ ತೆಳುವಾಗಿ ಗಮ್ ಹಾಕ್ಕೊಂಡು ಲಿಕ್ವಿಡ್ ಥರ ಮಾಡಿಕೊಂಡು ಆ ಗಮ್ಮನ್ನು ಅದ್ರ ಮೇಲೆ ಹಚ್ಚಿ ನೀವು ಇನ್ನೊಂದು ಸಲ ಸಹ ದಪ್ಪಕ್ಕೆ ಮಾಡ್ಕೋಬೋದು. ಈಗ ಕಾರ್ನರ್ ಬ್ಲೂ ಹಾಕ್ಕೋತಾ ಇದ್ದೀವಿ. ಇದು ಒಂಥರ ಮೆಥಡು. ನೀವು ಫೆವಿಗ್ಲೂಯಿಂದ ಡೈರೆಕ್ಟ್ ಹಾಕ್ಬಿಟ್ಟು ಬ್ರಷಲ್ಲೇ ಸ್ಪ್ರೆಡ್ ಮಾಡಿ ಅದ್ರ ಮೇಲೆ ರಂಗೋಲಿ ಪುಡಿ ಸಹ ಹಾಕಿ ಅದನ್ನು ಸಹ ಮಾಡ್ಕೋಬೋದು. ಎಕ್ಸ್ಟ್ರಾ ಇರೋದನ್ನು ವೇಸ್ಟ್ ಪೇಪರ್ ಮೇಲೆ ಇವನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಉಳಿದಿದ್ದು ತೆಗೆದುಬಿಡಿ. ಹೀಗೆಲ್ಲ ರೆಡಿ ಆದಮೇಲೆ ಒಂದಿನ ಅಥವಾ 1 ಅವರು ಒಣಗಕ್ಕೆ ಬಿಡಿ. ವೈಟ್ ಫೆವಿಕ್ರಿಲ್ ಕಲರ್ ತೊಗೊಳ್ಳಿ. ಸ್ವಲ್ಪ ಅದು ಸಹ ಲಿಕ್ವಿಡ್ ಥರ ಇರಲಿ, ಸ್ವಲ್ಪ ನೀರಿನಂಗಿರಲಿ. 000 ಬ್ರಷ್ ತೊಗೊಂಡಿದ್ದೀನಿ ನಾನು, ಅಥವಾ 0 ಬ್ರಷ್ ತೊಗೊಂಡ್ರೂ ಪರವಾಗಿಲ್ಲ. ಔಟ್ಲೈನು ಬರ್ಕೋತಾ ಹೋಗಿ. ಔಟ್ಲೈನು ಹಾಕಿದಾಗ ಏನೇನು ಡಿಫ್ರೆನ್ಸ್ ಇರುತ್ತೆ, ಏನೇನು ಗ್ಯಾಪ್ ಇರುತ್ತೆ ಅದೆಲ್ಲ ಇಲ್ಲಿ ಕವರ್ ಆಗುತ್ತೆ. ನೋಡಲಿಕ್ಕೂ ಚೆನ್ನಾಗಿರುತ್ತೆ. ಈಗ ಆ ಕವರು ಎಕ್ಸ್ಟ್ರಾ OHP ಶೀಟ್ ಇದೆಯಲ್ಲ ಅದನ್ನೆಲ್ಲ ಕಟ್ ಮಾಡ್ಕೊಂಡು ಬಿಡೋಣ. ಅದು ಯಾವ ಶೇಪ್ ಇದೆಯೋ ಆ ಶೇಪಿಗೆ ಕಟ್ ಮಾಡ್ಕೊಂಡು ಬಿಡೋಣ. ಇಂಥದ್ದು ಯಾವುದೇ ಶೇಪಲ್ಲಿ ಮಾಡ್ಕೋಬೋದು ನೀವು. ಶೀಟ್ ಎಷ್ಟು ದೊಡ್ಡದಿದ್ರೆ ಅಷ್ಟು ದೊಡ್ಡ ರಂಗೋಲಿನೂ ಮಾಡ್ಕೋಬೋದು. ಅಥವಾ ಇದನ್ನೇ 4 ಭಾಗ ಮಾಡಿ ದೊಡ್ಡ ರಂಗೋಲಿ ಥರ ಸಹ ಹಾಕ್ಕೋಬೋದು. ಇದು ವಾಟರ್ ಪ್ರೂಫ್ ಥರ ಆಗುತ್ತೆ. ಇದ್ರ ಮೇಲೆ ನೀರು ಬಿದ್ದರೂ ಏನಾಗಲ್ಲ. ಹೇಗಿದೆ? ಚೆನ್ನಾಗಿ